ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ಇನ್ನು ಇವತ್ತು ಬೆಳಗ್ಗೆನೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನವೂ ಮುಂದುವರಿದ ಇಡಿ ಟೀಮ್ ದಾಳಿ. ತುಮಕೂರಿನ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ರೈಡ್ ಮಾಡಿರುವಂಥದ್ದು. ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಪರಿಶೀಲನೆ ಆರಂಭಿಸಿದ್ದಾರೆ ಇಡಿ ಅಧಿಕಾರಿಗಳು. ನಿನ್ನೆ ತಡರಾತ್ರಿವರೆಗೂ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಇನ್ನು ಇವತ್ತು ಬೆಳಗ್ಗೆನೆ 6 ಗಂಟೆಗೇನೆ ಪರಿಶೀಲನೆಯನ್ನ ಶುರು ಮಾಡಿದ್ದಾರೆ. ಕರ್ನಾಟಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಿವು. ಕುಣಿಗಲ್ ರಸ್ತೆಯಲ್ಲಿರುವ ತಾಂತ್ರಿಕ ಮಹಾವಿದ್ಯಾಲಯ, ಹೆಗ್ಗೆರೆ ಬಳಿ ಇರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ಹಾಗೆ ಕ್ಯಾತಸಂದ್ರ ಬಳಿಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಡಿ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿರುವಂಥದ್ದು ಎರಡನೇ ದಿನವೂ ಕೂಡ. ಒಂದು ಕಡೆ ನಿನ್ನೆ ತಡರಾತ್ರಿವರೆಗೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ 8-9 ಗಂಟೆ, ಬೆಳಗ್ಗೆ 9 ಗಂಟೆ ಸುಮಾರಿಗೆ ದಾಳಿ ನಡೆಯುತ್ತೆ. 9 ಗಂಟೆಯಿಂದ ತಡರಾತ್ರಿವರೆಗೂ ಕೂಡ ಪರಿಶೀಲನೆ ನಡೆದಿದೆ. ಅದಾದ ಮೇಲೆ ಇವತ್ತು ಪುನಃ ಬೆಳಗ್ಗೆ 6 ಗಂಟೆಗೇನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ, ಹಾಗೆ ಹೆಗ್ಗೆರೆ ಬಳಿ ಇರುವ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ಇನ್ನು ಕ್ಯಾತಸಂದ್ರ ಬಳಿ ಇರುವ ಶ್ರೀ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಡಿ ಅಧಿಕಾರಿಗಳ ಪರಿಶೀಲನೆ ನಡೀತಾ ಇದ್ದು, ಮುಂದಿನ ಅಪ್ಡೇಟ್ಗಾಗಿ ಇನ್ನಷ್ಟೇ ಕಾದು ನೋಡಬೇಕು. ನಿನ್ನೆಯಿಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಶಾಕ್ ಅನ್ನ ಕೊಟ್ಟಿದ್ದು, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆದು ದಾಖಲೆಗಳ ಪರಿಶೀಲನೆ ನಡೀತಾ ಇರುವಂಥದ್ದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ನಿನ್ನೆಯಿಂದ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹೆಗ್ಗೆರೆ ಬಳಿ ಇರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ಹಾಗೆ ತುಮಕೂರಿನ SSIT ಕಾಲೇಜು ಸೇರಿದಂತೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂಥದ್ದು. ಇದಲ್ಲದೆ ನೆಲಮಂಗಲದ ಟಿ ಬೇಗೂರಿನಲ್ಲಿರುವ ಕಾಲೇಜಿನ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇನ್ನು ನಿನ್ನೆ ಬೆಳಗ್ಗೆಯಿಂದ ಪರಿಶೀಲನೆ ನಡೆಯಿತು ತಡರಾತ್ರಿವರೆಗೂ. ತದನಂತರ ಇವತ್ತು ಬೆಳಗ್ಗೆನೆ ದಾಳಿಯನ್ನ ನಡೆಸಿದ್ದು ಪರಿಶೀಲನೆ ಮುಂದುವರೆಸಿದ್ದಾರೆ. 4 ವರ್ಷದ ಹಿಂದೆಯೂ ಕೂಡ ಆದಾಯ ತೆರಿಗೆ ಇಲಾಖೆ ದಾಳಿಯನ್ನ ನಡೆಸಿತ್ತು ಗೃಹ ಸಚಿವರ ಶಿಕ್ಷಣ ಸಂಸ್ಥೆಗಳ ಮೇಲೆ. ಅಂದ್ರೆ ಆಗ IT ದಾಳಿ ನಡೆಸಿತ್ತು. ಆ ಒಂದು ದಾಳಿ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ವಶಕ್ಕೂ ಕೂಡ ಪಡೆದುಕೊಳ್ಳಲಾಗಿತ್ತು. ಬಳಿಕ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಕೂಡ ದಾಖಲಾಗಿತ್ತು. ಅದಾದ ನಂತರ ಈಗ ಮತ್ತೆ ಇಡಿ ದಾಳಿ, ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಸದ್ಯಕ್ಕೆ ದಾಖಲೆಗಳ ಪರಿಶೀಲನೆ ನಡೀತಾ ಇದ್ದು, ಏನೆಲ್ಲ ಮಾಹಿತಿ ಲಭ್ಯ ಆಗಲಿದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಎರಡನೇ ದಿನವೂ ಕೂಡ ಇಡಿ ದಾಳಿ ನಡೆದಿದ್ದು, ಸದ್ಯಕ್ಕೆ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಮಧುಮಲ, ಏನು ನಿನ್ನೆಯಿಂದನೂ ಕೂಡ ಏನು ಗೃಹ ಸಚಿವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಒಂದು ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಏನು ನಿನ್ನೆ ಬೆಳಗ್ಗೆ 6 ಗಂಟೆ ಅಧಿಕಾರಿಗಳು ಏನು
ಶಿಕ್ಷಣ ಸಂಸ್ಥೆಗಳ ಪ್ರವೇಶ ಮಾಡ್ತಾರೆ. ಅದಾದ ಬಳಿಕ ಬೆಳಗ್ಗೆ 8 ಗಂಟೆಯಿಂದನೂ ಕೂಡ ಒಂದು ತಪಾಸಣಾ ಕಾರ್ಯ ನಿನ್ನೆಯಿಂದನೂ ನಡೀತು. ತಡರಾತ್ರಿ 10 ಗಂಟೆವರೆಗೂ ಕೂಡ ಒಂದು ದಾಖಲೆಗಳನ್ನ ಪರಿಶೀಲನೆಯನ್ನ ನಡೆಸ್ತಾನೆ ಇದ್ರು. ಸೊ ರಾತ್ರಿ 10 ಗಂಟೆಗೆ ಅವರು ಏನು ಒಂದು ಅಲ್ಲಿಯ ಒಂದು ತಪಾಸಣಾ ಒಂದು ಕಾರ್ಯವನ್ನ ಸ್ಥಗಿತಗೊಳಿಸಿ ತೆರಳಿದ್ರು. ಇವತ್ತು ಮುಂಜಾನೆ ಬೆಳ್ಳಂಬೆಳಗ್ಗೆ ಮತ್ತೆ ಒಂದು 6 ಗಂಟೆಯಿಂದನೇ ಏನು ಕಾಲೇಜು ಕ್ಯಾಂಪಸ್ ಒಳಗೆ ತೆರಳಿ ಈಗ ಒಂದು ದಾಖಲೆಗಳನ್ನ ಮತ್ತೆ ಒಂದು ತಪಾಸಣೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಇಂದು ಕೂಡ ಒಂದು ದಾಖಲೆಗಳ ಪರಿಶೀಲನೆ ಒಂದು ಮುಂದುವರಿಯುವಂತ ಸಾಧ್ಯತೆ ಇದೆ. ಏನು ಅವರ 3 ಶಾಲೆಗಳು ಏನಿದಾವೆ, ಒಂದು ಕ್ಯಾತ್ಸಂದ್ರದಲ್ಲಿರ್ತಕ್ಕಂಥ ಈಗ ಹೊಸದಾಗಿ ಏನು ಖರೀದಿ ಮಾಡಿದಂತ ಒಂದು HMS ಸಂಸ್ಥೆ ಏನಿತ್ತು ಅದನ್ನ ಅವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗೆ ಒಂದು ಖರೀದಿಯನ್ನ ಮಾಡಿದ್ರು, ಇಂಜಿನಿಯರಿಂಗ್ ಕಾಲೇಜನ್ನ. ಅಲ್ಲೂ ಕೂಡ ಈಗ ಅಧಿಕಾರಿಗಳು ಒಂದು ತಪಾಸಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ಕುಣಿಗಲ್ ರಸ್ತೆಯಲ್ಲಿರ್ತಕ್ಕಂಥ ಒಂದು SSIT ಏನು ಕಾಲೇಜ್ ಇದೆ, ಒಂದು ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಏನೈತೆ, ಅಲ್ಲೂ ಕೂಡ ಈಗ ಒಂದು ತನಿಖೆಯನ್ನ ನಿನ್ನೆಯಿಂದಲೂ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ಹೆಗ್ಗೆರೆಯಲ್ಲಿರ್ತಕ್ಕಂಥ ಅವರ ಮೆಡಿಕಲ್ ಕಾಲೇಜ್ನಲ್ಲೂ ಕೂಡ ಒಂದು ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಇವತ್ತು ಕೂಡ ಸಂಜೆವರೆಗೂ ಒಂದು ತನಿಖೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಏನು ಸಾಕಷ್ಟು ಮಹತ್ವದ ಒಂದು ದಾಖಲೆಗಳನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅವರ ಏನು ಈ ಹಿಂದೆನೂ ಕೂಡ ಒಂದು ಸಾಕಷ್ಟು ಒಂದು ವಿದ್ಯಾರ್ಥಿಗಳು ಏನು ದಾಖಲಾಗಿರ್ತಾರೆ, ಈ ಒಂದು ದಾಖಲಾತಿಗಳನ್ನ ಒಂದು ಪರಿಶೀಲನೆ, ಒಂದು ಅಡ್ಮಿಷನ್ ಬ್ಲಾಕಿಂಗ್ ಆಗಿದ್ದಾವೆ ಅನ್ನುವಂತ ಒಂದು ಆರೋಪದ ಅಡಿಯಲ್ಲೂ ಕೂಡ ಒಂದಷ್ಟು ಪರಿಶೀಲನೆ ನಡೆಸ್ತಿರ್ತಕ್ಕಂಥದ್ದು. ಇನ್ನು ಅವರ ಟ್ರಾನ್ಸಾಕ್ಷನ್ ಏನಿದೆ, ಒಂದು ಸಂಸ್ಥೆಯಿಂದ ಒಂದು ಸಾಕಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂತಕ್ಕಂಥದ್ದಾಗಿ ಹೇಳಲಾಗ್ತಾ ಇದೆ. ಈ ಬಗ್ಗೆನೂ ಕೂಡ ಅವರು ಒಂದು ಸಾಕಷ್ಟು ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆವರೆಗೂ ಒಂದು ದಾಖಲೆಗಳ ಪರಿಶೀಲನೆ ನಡೆಯುತ್ತೆ ಅಂತಕ್ಕಂಥದ್ದಾಗಿ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಮಂಜುನಾಥ್, ಇಲ್ಲಿ ರನ್ಯಾರಾವ್ ಸ್ಮಗ್ಲಿಂಗ್ ಪ್ರಕರಣ ಕೂಡ ತಳಕು ಹಾಕೊಂಡಿದೆ. ಸೊ ಇದ್ರ ಸಂಬಂಧ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ? ಮಧುಮಲ, ಏನಂದ್ರೆ ಏನು ರನ್ಯಾರಾವ್ ಪ್ರಕರಣದಲ್ಲಿ ಕೂಡ ಅವರು ಒಂದು ಸ್ಮಗ್ಲಿಂಗ್ ಏನು ಪ್ರಕರಣ ಇತ್ತು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಗೃಹ ಸಚಿವರ ಒಂದು ಹೆಸರು ಈ ಪ್ರಕರಣದಲ್ಲಿ ಒಂದು ತಳಕು ಹಾಕೊಂಡಿತ್ತು. ಈ ಒಂದು ವಿಚಾರದ ಹಿನ್ನೆಲೆಯಲ್ಲೂ ಕೂಡ ಅವರು ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿರತಕ್ಕಂಥದ್ದು. ಹೀಗಾಗಿ ಏನು ಈ ಒಂದು ಅಧಿಕಾರಿಗಳು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಿ ಒಂದು ಬಳಿಕ ಈ ಒಂದು ಮಾಹಿತಿ ನಮಗೆ ಲಭ್ಯವಾಗಬೇಕಾಗಿರುವಂತದ್ದು. ಸದ್ಯಕ್ಕೆ ಏನು ಅವರ ಟ್ರಾನ್ಸಾಕ್ಷನ್ಗಳೇನಿದೆ ಅದೆಲ್ಲವನ್ನೂ ಕೂಡ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದ್ರೆ ಅವರ ಮೇಲೆ ಬಂದಿರತಕ್ಕಂತ ಎಲ್ಲ ಆರೋಪಗಳ ಬಗ್ಗೆ ಒಂದು ಪೂರಕವಾಗಿ ಒಂದು ತನಿಖೆ ನಡೀತಾ ಇದೆ ಅಂತಕ್ಕಂಥದ್ದಾಗಿ ಒಂದು ತಿಳಿದು ಬರ್ತಾ ಇರತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳ ಈ ಒಂದು ತಪಾಸಣೆ ಬಳಿಕ ಅಂತಿಮವಾಗಿ ನಮಗೆ ಯಾವೆಲ್ಲ ಕಾರಣಗಳಿಗೆ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಏನೆಲ್ಲ ಅವ್ರಿಗೆ ಮಾಹಿತಿ ಲಭ್ಯವಾಗಿದೆ ಅಂತಕ್ಕಂಥದ್ದನ್ನ ನಾವು ತಿಳಿಬೇಕಿದೆ. ಮಧುಬಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.